ಲಕ್ಕುಂಡಿಯಲ್ಲಿ ಈಗ ಪ್ರತ್ಯಕ್ಷವಾಯಿತು 7 ಎಡೆಯ ಘಟಸರ್ಪ. 7 ಎಡೆಯ ಸರ್ಪ ಬಂದಿದೆ. ಅಲ್ಲಿ ಲಕ್ಕುಂಡಿಯಲ್ಲಿ ಉತ್ಖನನ ನಡೀತಾ ಇದೆ. ಈ ವೇಳೆ 7 ಎಡೆಯ ಸರ್ಪ ಕಾಣಿಸಿಕೊಂಡಿರುವಂಥದ್ದು ನಿಜಕ್ಕೂ ಕೂಡ ಆ ಭಾಗದಲ್ಲಿ ಏನೇನು ಸಿಗುತ್ತಾ ಇದೆ ಅದೆಲ್ಲವೂ ಕೂಡ ಅಚ್ಚರಿಪಡಿಸ್ತಾ ಇದೆ ಅಲ್ಲಿನ ಜನರನ್ನು. ಲಕ್ಕುಂಡಿಯ ಷಣ್ಮುಖ ವರದಿ ಎಂಬುವರ ಹೊಲದಲ್ಲಿ ಪತ್ತೆಯಾಗಿದೆ ಸರ್ಪ. ರೈತರ ಜಮೀನಿನಲ್ಲಿ ಪತ್ತೆಯಾಗಿದೆ ಅಪರೂಪದ ಘಟಸರ್ಪ, ನಾಗರಕಲ್ಲು ಅದು. ಇದು ಅತ್ಯಂತ ಸುಂದರ ಕೆತ್ತನೆಯಲ್ಲಿ ಮೂಡಿ ಬಂದಿದೆ. ಆಕರ್ಷಕವಾಗಿದೆ ಈ ಘಟಸರ್ಪದ ಮೂರ್ತಿ. ಇದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಇರಬಹುದು. ಶ್ರೀಮಂತ ಕಲೆಗೆ ಸಾಕ್ಷಿ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಮೂರ್ತಿ ಏನು ಪತ್ತೆ ಆಗ್ತಾ ಇದ್ದಂತೆ ಸ್ಥಳೀಯರಲ್ಲಿ ಅಚ್ಚರಿ ಕೂಡ ಮೂಡಿದೆ. ಏನಪ್ಪಾ ಇದು, ಒಂದಾದ ನಂತರ ಒಂದು ಸಿಗ್ತಾ ಇದೆ ಅಂತ. ಲಕ್ಕುಂಡಿಯ ಪುರಾತನ ಸಂಪತ್ತನ್ನು ಸರ್ಪಗಳು ಕಾಯ್ತಾ ಇದ್ವು ಹಾಗಾದ್ರೆ. ಯಾಕಂದ್ರೆ ಮೊನ್ನೆ ಅಷ್ಟೇ ಒಂದು ಸರ್ಪ ಕಾಣಿಸ್ಕೊಂಡಿತ್ತು, 7 ಅಡಿ ಉದ್ದದ ಸರ್ಪ. ಈಗ 7 ಎಡೆಯ ಒಂದು ಸರ್ಪದ ವಿಗ್ರಹ ಸಿಕ್ಕಿದೆ. ಇದು ಏನಾದರೂ ಸೂಚನೆ ಕೊಡ್ತಾ ಇದೆಯಾ, ಹುಷಾರಾಗಿರಿ ಅಂತ? ಇಲ್ಲಿ ನಿಧಿ ಇದೆ, ಆ ನಿಧಿಯನ್ನು ಸರ್ಪಗಳು ಕಾಯುತ್ತೆ ಅಂತಹ ನಂಬಿಕೆಗಳೇನಿತ್ತಲ್ಲ, ಅದಕ್ಕೇನಾದರೂ ಇದು ಒಂದು ಸಂಕೇತನ? ಇದು 2ನೇ ಇದ್ದಿದ್ದು ಹಾವಿನ ಚಿತ್ರ ಇರುವಂತಹ ವಿಗ್ರಹ ಸಿಕ್ಕಿದ್ದು. ಇದು 7 ಎಡೆಯ ಸರ್ಪದ ಘಟಸರ್ಪದ ಕಲ್ ಸಿಕ್ಕಿದೆ. ಗಮನಿಸ್ತಾ ಇದ್ದೀರಾ ನೀವು? ನೋಡಿ ಹೇಗಿದೆ, ಯಾವ ರೀತಿಯಾಗಿದೆ ಅಂತ. ಲಕ್ಕುಂಡಿಯಲ್ಲಿ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಪತ್ತೆಯಾಗ್ತಾ ಇದೆ ಪುರಾತನ ವಸ್ತುಗಳು. ಈಗ 7 ಎಡೆಯ ಸರ್ಪದ ವಿಗ್ರಹ ಸಿಕ್ಕಿದೆ. ಜನರೆಲ್ಲ ಶಾಕ್ ಆಗ್ತಾ ಇದ್ದಾರೆ. ಹಾಗಾದರೆ ನಿಜವಾಗಿಯೂ ಕೂಡ ಅಲ್ಲಿ ನಿಧಿ ಅಡಗಿದೆಯಾ? ಲಕ್ಕುಂಡಿಯಲ್ಲಿ ಸರ್ಪಗಳು ಕಾವಲಾಗಿದೆಯಾ? ಆ ಸರ್ಪಗಳೇ ಸಂಕೇತವನ್ನು ಕೊಡ್ತಾ ಇದೆಯಾ ಈ ಮೂರ್ತಿಗಳ ಮೂಲಕ? ಅಥವಾ ಸ್ವತಃ ಒಂದು ಹಾವು ಪ್ರತ್ಯಕ್ಷವಾಗಿ ಮುನ್ನೆಚ್ಚರಿಕೆಯನ್ನು ಕೊಟ್ಟಿತ್ತು, ಅದು ಅಮಾವಾಸ್ಯೆಯ ದಿನದಂದೇ. ಜನ ಬೆಚ್ಚಿ ಬಿದ್ದಿದ್ರು, ನಾವು ತೋಡಲ್ಲ, ನಾವು ಮಣ್ಣನ್ನು ಅಗಿಯಲ್ಲ ಅಂತ ಹೇಳಿದ್ರು ಅಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಿದ್ದಂಥವ್ರು. ಹೀಗಿರುವಾಗ ಪದೇ ಪದೇ ನಾಗರ ಹಾವಿನ ಸಂಕೇತಗಳು ಮೂಡಿ ಬರ್ತಾ ಇದೆ, ನಾಗರ ಕಲ್ಲುಗಳು ಕಾಣಿಸ್ಕೊಳ್ತಾ ಇವೆ. ಅಲ್ಲಿನ ಅಧಿಕಾರಿಗಳಿಗೂ ಕೂಡ ಒಂದು ಪ್ರಶ್ನೆ ಮೂಡ್ತಾ ಇದೆ, ಯಾರ ಕಾಲದ್ದು ಇದು? ಅಂದಾಜು ಮಾಡಿದ್ದಾರೆ, ನನಗೆ ನಿಖರವಾಗಿ ಹೇಳಿಲ್ಲ. ಕಲ್ಯಾಣದ ಒಂದು ಚಾಲುಕ್ಯರ ಕಾಲದ್ದಿರಬಹುದು. ಆ ಕಾಲದಲ್ಲಿ ಕಲೆಗೆ ತುಂಬ ಬೆಲೆ ಇತ್ತು. ಆ ಶ್ರೀಮಂತ ಕಲೆಯಲ್ಲಿ ಗೊತ್ತಾಗ್ತಾ ಇದೆ ಅವ್ರ ಕಾಲದೇ ಇರಬಹುದು ಅಂತ ಊಹೆ ಮಾಡಲಾಗಿದೆ. ಮೂರ್ತಿ ಪತ್ತೆಯಾಗಿರುವಂಥದ್ದು ಲಕ್ಕುಂಡಿಯ ಪುರಾತನ ಸಂಪತ್ತು ಅಡಗಿದೆಯಲ್ಲ, ಅದನ್ನು ಇವು ಕಾಯ್ತಾ ಇದೆ ಸರ್ಪಗಳು ಎನ್ನುವಂತಹ ನಂಬಿಕೆ ಮೂಡ್ತಾ ಇದೆ. ಉತ್ಖನನದ ಸ್ಥಳದಲ್ಲಿಯೂ ಕೂಡ 2 ನಾಗರ ಕಲ್ಲುಗಳು ಸಿಕ್ಕಿದ್ವು ಈ ಹಿಂದೆ. ಮಣ್ಣಿನ ಅಡಿಯಿಂದ ಎದ್ದು ಬರ್ತಿದೆ ಈ ಇತಿಹಾಸದ ಕುರುಹುಗಳಿಗೆಲ್ಲವೂ ಕೂಡ ಮಣ್ಣಿನ ಒಳಗೆ ಮುಚ್ಚೋಗಿದ್ವು. ಇಷ್ಟು ದಿನ ಎಷ್ಟು ಶ್ರೀಮಂತವಾಗಿತ್ತು, ಅಥವಾ ನಮ್ಮ ಇತಿಹಾಸ ಏನಿದೆ ಅದು ಇಷ್ಟು ದಿನ ಭೂಮಿಯ ಒಳಗೆ ಅಡಗಿತ್ತು. ಆ ಇತಿಹಾಸವನ್ನು ಹುಡುಕುವಂತಹ ಕೆಲಸವನ್ನು ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಪ್ರತಿದಿನವೂ ಕೂಡ ಒಂದಲ್ಲ ಒಂದು ರೀತಿಯಾದಂತಹ ವಸ್ತುಗಳು ಸಿಗ್ತಾನೆ ಇದೆ. ಯಾವ ದಿನವೂ ಕೂಡ ಅಲ್ಲಿ ಅಗಿತಾ ಇರುವಂತಹ ಅಧಿಕಾರಿಗಳಿಗೆ ನಿರಾಸೆ ಆಗಿಲ್ಲ. ಅಲ್ಲಿ ಒಂದಲ್ಲ ಒಂದು ರೀತಿಯ ವಸ್ತುಗಳು ಪತ್ತೆಯಾಗ್ತಾ ಇವೆ. ಲಕ್ಕುಂಡಿ ಕ್ಷೇತ್ರ ಏನಿದೆ ಅಥವಾ ಆ ಗ್ರಾಮ ಏನಿದೆ, ನಿಜವಾಗಿಯೂ ಕೂಡ ಒಂದು ಇತಿಹಾಸವನ್ನು ತನ್ನೊಳಗೆ ಬಚ್ಚಿಟ್ಟುಕೊಂಡಿರುವಂತಹ ಒಂದು ದೊಡ್ಡ ಗ್ರಾಮ ಅಂತ ಹೇಳಿ ಹೆಸರು ತೆಗೆದುಕೊಳ್ತಾ ಇದೆ. ಆ ಭಾಗದ ಸುತ್ತಮುತ್ತಲಿನ ಜಾಗಕ್ಕೂ ಕೂಡ ಈಗ ಬೇಡಿಕೆ ಹೆಚ್ಚಾಗ್ತಾ ಇದೆ, ಬೆಲೆ ಜಾಸ್ತಿ ಆಗ್ತಾ ಇದೆ. ಹೊಲದಲ್ಲಿ, ಬಾವಿಯಲ್ಲಿ, ಮನೆಯಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಪ್ರಾಚೀನ ವಸ್ತುಗಳು, ಪ್ರಾಚೀನದ ಕುರುಹುಗಳು, ಇತಿಹಾಸವನ್ನು ಸಾರುವಂತಹ, ಇತಿಹಾಸದ ಕಥೆಗಳನ್ನು ಹೇಳುವಂತಹ ಕಲ್ಲುಗಳು ಇವೆಲ್ಲವೂ ಕೂಡ ಪತ್ತೆಯಾಗ್ತಾ ಇವೆ. ಅಧಿಕಾರಿಗಳಿಗೂ ಕೂಡ ಒಂದು ರೀತಿಯಲ್ಲಿ ಖುಷಿ ಆಗ್ತಾ ಇದೆ, ಏನಿದು ಹುಡುಕ್ತಾ ಇದ್ವಿ ಸಿಗ್ತಾ ಇದೆ. ಸರ್ಕಾರಕ್ಕೆ ಅವರು ವರದಿ ಒಪ್ಪಿಸ್ಬೇಕಲ್ಲ, ನೋಡಿ ಏನೇನು ಹುಡುಕಿದೀವಿ ಅಂತ. ಅವ್ರಿಗೂ ಕೂಡ ಪ್ರತಿನಿತ್ಯ ಉತ್ಸಾಹದಿಂದ ಹುಡುಕ್ತಾ ಇದ್ದಾರೆ. ಈಗ 7 ಎಡೆಯ ಘಟಸರ್ಪದ ನಾಗರ ಕಲ್ಲು ಸಿಕ್ಕಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.